ನೋಡಿ ಆಕ್ಚುಲಿ ಫಸ್ಟ್ನೇ ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಇರೋದು. ಯಾವತ್ತು ಇಳಿಸ್ತೀನಿ ಅಂತ ಗೊತ್ತಿಲ್ಲ, ಕಾರಣ ಇದೇ ಕಲರ್ ಅಂತ. ಏನು ಸಿಂಪಲ್ ಚಿಕನ್ ಸಾರ್ಗೆ ಏನೇನು ಹಾಕ್ತಾರೆ? ಬ್ಲಾಗ್ ಮಾಡಕ್ ಹೋಗ್ಬಿಟ್ಟು ಕುಕಿಂಗ್ ಕ್ಲಾಸ್ ಆಗೋಯ್ತು. ಬಟ್ ಈ ಕುಕಿಂಗ್ ಕ್ಲಾಸ್ ನ ಯಾರು ಸೀರಿಯಸ್ ಆಗಿ ತಗೊಂಡ್ಬಿಡ್ರಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಗುರು ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬಂದಿರೋದೇ ಪುರಮನ್ ದೇವಸ್ಥಾನಕ್ಕೆ. ಇವತ್ತಿಂದ ಇಲ್ಲಿಂದನೇ ನಾನು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ. ಯಾಕಪ್ಪ ಅಂದರೆ ನಿಮಗೆ ಗೊತ್ತು, ನಾನು ಇನ್ಸ್ಟಾಗ್ರಾಮ್ ಜರ್ನಿನ ಫಸ್ಟು ಸ್ಟಾರ್ಟ್ ಮಾಡಿ ಬಂದಿದ್ದು ಮಾರಮ್ಮನ ದೇವಸ್ಥಾನದಲ್ಲಿ. ಅಲ್ಲಿ ಸ್ಟಾರ್ಟ್ ಮಾಡಿ ಇವತ್ತು ಆ ದೇವ್ರ ಕೃಪೆ ಮತ್ತು ನಿಮ್ಮ ಆಶೀರ್ವಾದದಿಂದ ನಂದು ಸುಮಾರು 100K ಫಾಲೋವರ್ಸ್ ಆಗಿ ಬಂದಿದ್ದಾರೆ. ಇವತ್ತು ಇಲ್ಲಿ ನಾನು ತುಂಬ ನಂಬಿರೋ ದೇವರು ಪುರದಮ್ಮ. ಇಲ್ಲಿಂದನೇ ನಾನು ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟು ಪ್ರೀತಿ ಇನ್ಸ್ಟಾಗ್ರಾಮಲ್ಲಿ ಏನು ಕೊಟ್ಟಿದ್ದೀರಲ್ಲ, ಅದೇ ಥರ ಪ್ರೀತಿ ಸಪೋರ್ಟು ನನ್ನ ಯೂಟ್ಯೂಬಲ್ಲಿ ಕೂಡ ಬೇಕು. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಈಗ ನೋಡ್ರಿ, ಮೀಟ್ ಮೈ ಸಿಸ್ಟರ್ ಮೋನಿಶಾ. ಗೊಂಬೆ ಇವ್ರ ಅಕ್ಕನ ಥರ ಕಾಣ್ಬೋದು, ಬಟ್ ಇವ್ರ ಅವ್ರ ತಂಗಿ. ಕವನ, ಒಂದು ಕವನ ಹೇಳು. ನಿನ್ನ ಹೆಸರೇನಮ್ಮ? ಸುಷ್ಮಿತಾ. ಬರ್ರಿ ದೇವಸ್ಥಾನಕ್ಕೆ ಹೋಗೋಣ. ಅಲ್ಲ, ದೇವಸ್ಥಾನಕ್ಕೆ ಹೋಗಕ್ಕೆ ಅಲ್ಲಿ ನೋಡಲಿ ಕ್ಯೂ, ನೋಡಲಿ ಎಷ್ಟು ಜನ ಇದ್ದಾರೆ. ಇವತ್ತು ಆಷಾಢದ ಅಮಾವಾಸ್ಯೆ ಅಂತ ಫಸ್ಟ್ ಬಂದಿದ್ದೀವಿ. ಯಾಕೋ ಕ್ಯಾಮ್ರಾ ಹಿಡಿಯೋಕೆ ಬರ್ಲಿಲ್ಲ, ತಪ್ಪಿಡ್ದು ಸ್ಟಾರ್ಟ್ ಆಗೈತೆ. ಅದಕ್ಕೋಸ್ಕರ ಇಷ್ಟು ಜನ ಬಂದಿದ್ದಾರೆ ನೋಡ್ರಿ. ಒಳಗಡೆ ಎಲ್ಲ ಹೋಗಿ ತೋರ್ಸೋಕ್ಕಾಗಲ್ಲ, ಇಲ್ಲಿಂದಾನೇ ನೋಡ್ಬೋದು ಅಷ್ಟೇ. ನೀವೇ ಇಮ್ಯಾಜಿನೇಷನ್ ಮಾಡ್ಕೊಡ್ರಿ. ಅಲ್ಲಿದೆ ಲೈನು ಸ್ಟಾರ್ಟಿಂಗು. ನಿಮಗೆ ಹೆಂಗ್ ಬರ್ತಾರೆ ಅಂತ ತೋರಿಸ್ತೀನಿ ನೋಡ್ರಿ. ಹಿಂಗೆ ಸುತ್ತ ಹಾಕೊಂಡು ಬರಬೇಕು ಫುಲ್ಲು. ನೋಡಿದ್ರಲ್ಲ, ಅಷ್ಟೊಂದು 3-4 ರೌಂಡ್ ಸುತ್ತ ಹಾಕೊಂಡ್ ಬಂದ್ರೇನೆ ಒಳಗಡೆ ಎಂಟ್ರಿ ಸಿಗೋದು. ಅಷ್ಟು ರಶ್ ಇದ್ದಾರೆ ಇವತ್ತು ಫುಲ್ಲು, ಆಷಾಢ ಅಂದ್ಬಿಟ್ಟು. ವಾವ್, ಏನಂತ ಸ್ನ್ಯಾಪ್ ಆಗ್ತದೆ ಇಲ್ಲಿ ತೋರಿಸು. ನಾನು ಮೇನ್ ಇಂಪಾರ್ಟೆಂಟ್ ಹೇಳೋದು ಬಿಟ್ಟೆ. ಮೋನಿಶನ್ ಫೋನೇ ದೊಡ್ಡದಾಗ ಕಾಣಿಸ್ತೈತಿ. ಫೋನಲ್ಲ, ಫೋನ್ ಪೌಚು. ಈ ದೇವಸ್ಥಾನದ ಡೀಟೇಲ್ಸ್ ಹೇಳೋದೇ ಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ಆದರೂ ಒಂದೊಂದು ಹೇಳ್ತೀನಿ. ಏನಪ್ಪ ಅಂದರೆ, ನಿಮ್ಗೆ ಏನೇ ಹರಕೆ ಇರ್ಬೋದು, ಏನೇ ಇರ್ಬೋದು, ನಿಮ್ಗೆ ಏನೇ ಆಗಬೇಕು ಅಂದ್ರೂ ಈ ದೇವ್ರ ಹತ್ರ ಬಂದು ಒಂದ್ಸತಿ ಹರಕೆ ಎತ್ಕೊಂಡ್ರೆ ಸಾಕು, ಪಕ್ಕ ಅದು ಹೂವು ಕೊಟ್ಟರೆ ಅದು ಹಾಗೆ ಆಗುತ್ತೆ. ಎಷ್ಟೊಂದು ಜನ ನಂಬಿರೋರಿಗೆ ಈ ದೇವರು ಯಾವತ್ತೂ ಕೈ ಬಿಟ್ಟಿಲ್ಲ. ಎಸ್ಪೆಷಲಿ ನನಗೂ ಅಷ್ಟೇ, ನಾನು ತುಂಬ ನಂಬ್ತೀನಿ. ನೋಡ್ರಿ, ನಮ್ಮ ಮನುಷ್ಯನಿಗೂ ಬಿಟ್ಟಿಲ್ಲ ಅಂದೆ. ಬಟ್ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ತಂಗಿದಿರಾಗಿರ್ಬೋದು, ಮೋನಿಶಾ ಅನ್ನೋರು ಹೆವಿ ಜನ ಇದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ನಾನು ಇವ್ರ ನಂಬರ್ಗಳನ್ನೆಲ್ಲ ಸೇವ್ ಮಾಡ್ಬೇಕಾರೆ ಮೋನಿಶಾ 1, ಮೋನಿಶಾ 2, ಮೋನಿಶಾ 3, ಮೋನಿಶಾ 4 ಅಂತ ಸೇವ್ ಮಾಡ್ಕೊಬೇಕು. ಅದೇ ಸಾಲಿ ಹಾರ್ಚಾ ಎಂಟ್ರಿ, ಅದು ಝೂಮು. ಬಟ್ ಏನು ಗೊತ್ತಾ, ಇಷ್ಟೆಲ್ಲ ಮಾತಾಡಿದ್ದೇವಲ್ಲ, ವಾಯ್ಸು ಕ್ಲಾರಿಟಿನೇ ಇರಲ್ಲ. ಎಡಿಟ್ ಮಾಡೋದು ಆ ಕಾರು, ಅದು ಡ್ರೀಮ್ ಕಾರ್ ಎಷ್ಟೊಂದು ಜನಕ್ಕೆ. ಅದೆಲ್ಲ ಎಕ್ಸ್ಪೆಷಲ್ ನಾನೇ ಇದ್ದೀನಿ. ಬಟ್ ಯಾವತ್ತು ಇಳಿಸ್ತೀನಿ ಅಂತ ಗೊತ್ತಿಲ್ಲ. ಈ ಕಾರಣ ಇಳಿಸ್ಬೇಕು ಲೈಫಲ್ಲಿ, ಒಂದಲ್ಲ ಒಂದು ದಿವಸ ಇದು ಕಾರ್ನ ಇಳಿಸ್ತೀನಿ. ಅದು ಖಂಡಿತ ನಮ್ಮ ಜನ ಸಪೋರ್ಟ್ ಇರುತ್ತೆ. ಬಟ್ ನನಗೆ ತಾರ್ ರಾಕ್ಸ್ ಇಷ್ಟ ಇಲ್ಲ, ತಾರ್ ಇಷ್ಟ. ಫಾರ್ಡ್ ಇದೆ, ರೀಸೆಂಟಾಗಿ ಫಾರ್ಡ್ ಹೆವಿ ನ್ಯೂಸ್ ಆಗಿತ್ತು. ಯಾರ ಕಡೆಯಿಂದ ಅಂತ ಕಮೆಂಟ್ ಹಾಕಿ ನೋಡೋಣ. ಎಸ್, ನಂದೇನಿರೋ ನಂದು ಯೂಟ್ಯೂಬ್ ಬ್ಲಾಗ್ ಇದೆ ಅನ್ಸುತ್ತೆ. ಫಸ್ಟ್ ಟೈಮ್ ಹಿಂಗ್ ಮಾಡ್ತಾ ಇರೋದು. ನಂಗೆ ಡೈರೆಕ್ಟ್ ಕಂಟೆಂಟ್ ಕೊಡಕ್ಕೆ ಬರಲ್ಲ. ಏನೊಂದು 2,500 ಇರ್ಬೇಕು. ಏನು ಸಬ್ಸ್ಕ್ರೈಬರ್ಸ್? ಏನು ಏನು ಸಬ್ಸ್ಕ್ರೈಬರ್ಸ್. ನಿಮ್ ಫ್ರೆಂಡ್ ನೋಡಿ ಇಲ್ಲಿ, ಗೊಂಬೆ ನಿನ್ ಫ್ರೆಂಡ್ ಇರ್ಬೋದು. ಅದು ಮನ್ಗಿತ್ತಲ್ಲ, ಅಲ್ಲಿ ಎತ್ಕೊಂಡು ಹೋಯ್ತಾರದು. ಇರ್ಲಮ್ಮ, ಚೆನ್ನಾಗೈತ ನಾಯಿ. ಆ ನಾಯಿ ಅಷ್ಟು ತಪ್ಪನ್ನು ಕಾಣ್ತಾ ಇಲ್ಲ ಸದ್ಯಕ್ಕೆ. ನೋಡ್ತ್ಯಾ? ನೋಡು ನೋಡು, ನಾನು ಎಷ್ಟು ತಪ್ಪಿದ್ದೀನಿ ನೋಡಿ. ಎಷ್ಟು ವೇಟ್ ಇದ್ದೀನಿ ನಾನು? ಡಿಪ್ರೆಷನ್ ಎಲ್ಲ ತಪ್ಪ ನೋಡ್ತಿದ್ರೆ
ಆದ್ರೂ ಕಲರ್ ಬಗ್ಗೆ ಹೇಳಿ ಡಿಪ್ರೆಷನ್ ಮಾಡಿದವ್ರೆ. ಅವ್ರಿಗೆಲ್ಲ ಗೊತ್ತಿಲ್ಲ ಕೃಷ್ಣ ಇರೋದು ಇದೇ ಕಲರ್ ಅಂತ. ಕೃಷ್ಣ ಇರೋದು ಯಾರು ಹೇಳಿದ್ ಬ್ಲೂ ಅಂತ? ಅದಕ್ಕೆ ಚಿಂಟು ಟಿವಿ ನೋಡಿತಾರೆ. ಚಿಂಟು ಟಿವಿ ನೋಡ್ಬಿಟ್ಟು ಚಿಂಟು ಟಿವಿ ತರಾನೇ ಆಡ್ತಾ ಇದೀರಾ. ನಿಜವಾದ ಕೃಷ್ಣನ್ ಕಲರ್ ಬಂದ್ಬಿಟ್ಟು ಬ್ಲ್ಯಾಕ್ ನ ಪೇಂಟ್ ಮಾಡಿದ್ರೆ ಗೊತ್ತಾಗಲ್ಲ. ಗೈಸ್, ಈ ಬುಲೆಟ್ ನಂದು, ಹಿಂದೆ ಇರೋರ್ ಕಾರ್ ಯಾರ್ದು ಹೇಳಿ, ಗೆಸ್ ಮಾಡಿ. ಗೊತ್ತಾಗುತ್ತೆ ಯಾರ್ದು ಅಂದ್ಬಿಟ್ಟೆ. ಗೇಟ್ ವರ್ಗೂ ಕ್ಯೂ ನಿಂತವ್ರಿ. ಈಗ ನೀವೇ ಬರ್ತಿದ್ರಾ? ಯಾಕೆ ಬರ್ತಿದ್ರಿ ಪೂಜೆಗೆ? ಎಲ್ಲ ರೆಡಿನಾ? ಎಲ್ಲ ಕೂತ್ ಮುದ್ದೆ ಕಟ್ದವ್ರ? ಕಟ್ಟಮ್ಮ ವ್ಲಾಗ್. ವಾವ್, ಸೋ ವಂಡರಿಂಗ್, ಬ್ಯೂಟಿಫುಲ್. ಅಮ್ಮ, ಇದು ಅವರು ಅದೇ ಮಿದ್ದವ್ರೆ. ಅತ್ತಗೋ ಹಾ ಮಿದಿ ಇವಾಗ. ಹಾ, ಮುದ್ದೆ ಮಾಡ್ದವ್ರೆ ಪಾಪ. ಕಷ್ಟಪಟ್ಟು ಇವ್ರು ಮಾಡ್ತಾ ಇರೋದು. ಒಂದ್ ಮುದ್ದೆ ಮಾಡ್ಬಿಟ್ಟು ನಾನು ಇಷ್ಟು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರೋದು ಮನುಷ್ಯ. ಪರವಾಗಿಲ್ಲ ಗಾಯ್ಸ್, ನಿಮ್ ಕಡೆ ಯಾರು ಗಂಡಿದೆ ಸಜೆಷನ್ ಮಾಡ್ರಿ. ಮುದ್ದೆ ಮಾಡಕ್ ಬರ್ತದೆ ಸರಿ, ಮುದ್ದೆ ತಟ್ಟಕ್ ಬರ್ತದೆ. ಹಾ, ಆಮೇಲೆ ಹಾ, ಏನ್ ಬುದ್ಧಿವಂತರು. ಬಯೋಡೇಟಾನೇ ಹೇಳ್ತಾ ಇದ್ದೆ, ಹುಡುಗ ಯಾರು ಇದ್ರೆ ಕಳಿಸಿ. ಮುದ್ದೆ ಮಾಡಕ್ ಬರ್ತದೆ, ರೊಟ್ಟಿ ಮಾಡಕ್ ಬರ್ತದೆ, ಅಡುಗೆ ಎಲ್ಲ ಮಾಡ್ತಾಳೆ. ಸಾಂಬಾರು ಚೆನ್ನಾಗ್ ಮಾಡಲ್ಲ. ಅಮ್ಮ, ಕೇಸರಿ ಬಾತ್ಗೆ ಮೈದಾ ಹಿಟ್ಟು ಹಾಕ್ತಾರ, ಕಡ್ಲೆಟ್ ಹಾಕ್ತಾರ? ರವೆ ಅಂತ. ಯಾರ ರವೆ ಹಾಕೋದು? ಟೀ ಮಾಡೋದು ಹೆಂಗೆ? ಗ್ಯಾಸ್ ಕಚ್ಚಿ ಇಡಿಡಿ ಪಾತ್ರೆ ಮಡಗಿ ಹಾಲು ಇರಿ, ನೀರು ಇರಿ, ಸಕ್ಕರೆ ಉಯಿರಿನ ಹಾಕ್ರಿ ಅಲ್ವಾ? ಸಕ್ಕರೆ ಹಾಕ್ರಿ, ಅದು ಮಳ್ಸಿ. ನೀವ್ ಇಷ್ಟ ನೋಡ್ಬಿಟ್ಟು ಹುಡುಗನು ಸಜೆಷನ್ ಮಾಡಿದ್ರೆ ನೀವೇ ಗ್ರೇಟ್. ಅಡಿಗೆ ಚೆನ್ನಾಗಿ ಮಾಡ್ತೀನಲ್ಲ. ಅಡಿಗೆ ಮಾಡ್ತೀಯಾ? ಸಿಂಪಲ್ ಚಿಕನ್ ಸಾರ್ಗೆ ಏನೇನ್ ಹಾಕ್ತಾರೆ? ಕೊತ್ತಂಬರಿ ಸೊಪ್ಪು ಹಾಕ್ತಾರೆ, ಟೊಮೊಟೊ ಹಾಕ್ತಾರೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರೆ, ಧನಿಯಾ ಪುಡಿ ಹಾಕ್ತಾರೆ, ಖಾರ ಪುಡಿ ಹಾಕ್ತಾರೆ, ಈರುಳ್ಳಿ ಹಾಕ್ತಾರೆ, ಒಂದ್ ನಿಮಿಷ. ಗರಂ ಮಸಾಲ ಹಾಕ್ತಾರೆ, ಚಿಕನ್ ಹಾಕ್ತಾರೆ, ನೀರು ಒಯ್ತಾರೆ, ಉಪ್ಪು ಹಾಕ್ತಾರೆ, ಅಲ್ಲಾಡಿಸ್ತಾರೆ, ಮಾಡ್ತಾರೆ. ಈ ಕಡೆ ಬರ ಮನುಷ್ಯ ಬೆಳ್ಳಗ್ ಬದ್ಯಾ. ನಿಂಗೇನೇನ್ ಅಡ್ಗೆ ಬರ್ತದೆ? ಇದು ಟ್ರೂ ಫ್ಯಾಕ್ಟ್. ಬರಲ್ಲ ಅಂತ ಒಪ್ಕೊಂಡ್ಬಿಡ್ಬೇಕು. ಬರುತ್ತೆ ಅಂತ ಹೇಳಿ ಆ ತರ ಎಲ್ಲ ಒಂದು ಅಡ್ಗೆ ಮಾಡಿವಲ್ಲಮ್ಮ. ಈಗ ನೀನಮ್ಮ ಕಾಫಿ ಕುಡಿ. ನಾನೆಲ್ಲ ರಂಗೋಲಿ ಬಿಡೋದ್ ಕಲ್ಕೊಂಡಿದೀನಿ. ಏನೇನ್ ಬಿಡ್ತೀಯಮ್ಮ ರಂಗೋಲಿ? ಏನೇನ್ ಬಿಡ್ತೀಯ? 10 ಚುಕ್ಕೆ ಬಿಡ್ತೀಯ, 5 ಚುಕ್ಕೆ ಬಿಡ್ತೀಯ, 15 ಚುಕ್ಕೆ ಬಿಡ್ತೀಯ, 9 ಚುಕ್ಕೆ ಬಿಡ್ತೀನಿ. ನಾನು ಚುಕ್ಕೆ ಇಲ್ದಲೆ ರಂಗೋಲಿ ಬಿಡ್ತೀನಿ. ಇದು ವ್ಲಾಗ್ ಮಾಡಕ್ ಹೋಗ್ಬಿಟ್ಟು ಕುಕಿಂಗ್ ಕ್ಲಾಸ್ ಆಗೋಯ್ತು. ಬಟ್ ಈ ಕುಕಿಂಗ್ ಕ್ಲಾಸ್ ನ ಯಾರು ಸೀರಿಯಸ್ ಆಗಿ ತಗೊಂಡ್ಬಿಡ್ರಿ. ಇದು ಕ್ಯಾಪ್ಷನ್ ಹಾಕಿರ್ತೀನಿ, ಇಂಜುರೀಸ್ ಟು ಹೆಲ್ತ್. ಈ ತರ ಏನಾರು ಅಡ್ಗೆ ಮಾಡ್ಕೊಂಡ್ರೆ ನಿಮ್ಮ ಹೆಲ್ತಿಗೆ ನೀವೇ ಜವಾಬ್ದಾರಿ, ನಾನಲ್ಲ ಹೊಣೆ. ಅಂಟಿ ಹೇಳ್ಬಿಡ್ರಿ, ಈ ಅಡ್ಗೆನ ರೆಸಿಪಿನ ಮನೇಲಿ ಯೂಸ್ ಮಾಡ್ರೆ ನಾವಲ್ಲ ಜವಾಬ್ದಾರಿ, ನಿಮ್ ಹೆಲ್ತಿಗೆ ನೀವೇ ಜವಾಬ್ದಾರಿ ಅಂತ. ಮತ್ತೆ ನಾನು ಫಸ್ಟ್ನೇ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ಕೆ SM ಅವರು ಸಿಕ್ಕಿದ್ದಾರೆ ನಮ್ಗೆ. ತುಂಬಾ ಖುಷಿ ಆಗ್ತಿದೆ. ವಾ ನಡುಗ್ ಬೇಡ ಮನೀಶ್, ಆರಾಮಿದೆ.
ಬ್ರೋ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಬ್ರೋ. ನೈಸ್. ಇವತ್ತಿಂದಾನೇ ನೋಡಿ ಆಕ್ಚುಲಿ ಫಸ್ಟ್ನೇ ಯೂಟ್ಯೂಬ್ ವ್ಲಾಗ್ ಮಾಡ್ತಾ ಇರೋದು. ನಿಮ್ ಮೀಟ್ ಆಗಿದ್ದೀನಿ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ನಿಮ್ಮ ಹೆಸರು? ಪ್ರಮೋದ್ ಅಂತ. ಹತ್ತತ್ರ ಇನ್ನೇನು 100K ರೀಚ್ ಆಗಕ್ ಬಂದಿದೆ. ಕಂಗ್ರಾಸ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಬ್ರೋ. ನಿಮ್ ಬ್ರೋ ನಮ್ದು ಬೆಂಗಳೂರೇ ಬ್ರೋ. ಬೆಂಗಳೂರಾ? ಹಾ ಬ್ರೋ. ನೈಸ್ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ತುಂಬಾ ಇಷ್ಟ ಆಯ್ತು ಬ್ರೋ. BMW ತುಂಬಾ ಸಕ್ಕತ್ತಾಗಿದೆ, ತುಂಬಾ ಖುಷಿ ಆಯ್ತು. ಏಟರ್ಸ್ ಒಳ್ಳೆ ರಿಪ್ಲೈ ಕೊಟ್ಟಿದ್ದೀರಾ, ತುಂಬಾ ಖುಷಿ ಆಯ್ತು ಬ್ರೋ. ಥ್ಯಾಂಕ್ ಯು. ನಾವು ವರ್ಷ ಮುಂಚೆ ಅದೇ ಅಡವಿ ಇದೆ. ಆಲೆ ಅಂಕಲ್ ನಾಚಿ ನೀರ್ ಆಗೋರೆ ತಿರ್ಗಿಡಿದ್ದೀರಾ. ಯೂಟ್ಯೂಬ್ ಚಾನಲ್ ಪ್ರಮೋದ್ ಪೇಶ್.